ಹಾಯ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದು ನೀ ಪೇನ್ ಅಂತ. ನಾನು ಮಾತಾಡ್ತಾ ಇರೋದು ಡಾಕ್ಟರ್ ಬಸವರಾಜ್ ಅಂತ, ನಿಸರ್ಗ ಹಾಸ್ಪಿಟಲ್, ಗುಲ್ಬರ್ಗ. ನಾನು ಈ ಟಾಪಿಕ್ ತರಲು ಕಾರಣ ಏನೆಂದರೆ, ಹಲವಾರು ಜನರಿಗೆ ನೀ ಪೇನಿಂದ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದಾಗಿ ನಿಮ್ಮ ಮನೆ ಮದ್ದಾಗಿ ನಿಮ್ಮ ಮನೆಯಲ್ಲಿರುವ ಮೆಡಿಸಿನ್ಗಳನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಅನ್ನು ಹೇಳಿಕೊಡುತ್ತೇನೆ. ಅದನ್ನು ಪಾಲನೆ ಮಾಡಿ, ಹಾಗೆ ನೀ ಪೇನಿಂದ ರಿಲೀಫನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಶುರು ಮಾಡುತ್ತೇನೆ. ಏನಂದರೆ, ನೀ ಪೇನು ಬಿಡದೆ ಕಾಡುವ ನೋವಿನ ಸರಳ ಉಪಾಯಗಳು ಅಂತ ಟಾಪಿಕ್ ಆಗಿತ್ತು. ಇದರಲ್ಲಿ ಕಾಲಿನ ಮಂಡಿ ಭಾಗದಲ್ಲಿ ಮಾಂಸಖಂಡ ಅಥವಾ ಮೊಳೆ ಕಟ್ಟು ಹಾನಿಯಾಗಿದ್ದರೆ ಅಥವಾ ಮೊಳೆ ದುರ್ಬಲಗೊಂಡಿದ್ದರೆ ನಿಮಗೆ ಮಂಡಿ ನೋವು ಕಾಣಬಹುದು. ಈ ರೀತಿ ಸಮಸ್ಯೆ 3 ಅಥವಾ 4 ದಿನಗಳಿಂದ ಹೆಚ್ಚಿದರೆ ಅಥವಾ ದಿನ ಕಳೆದಂತೆ ಮಂಡಿ ನೋವು ಜಾಸ್ತಿ ಆಗಿದ್ದರೆ ಅದನ್ನು ನಾನು ಹೇಗೆ ಫಾಲೋ ಮಾಡಬೇಕು ಮತ್ತು ಅದರಿಂದ ರಿಲೀಫ್ ಹೇಗೆ ಮಾಡ್ಕೋಬೇಕಂತ ನಿಮಗೆ ಹೇಳಿಕೊಡುತ್ತೇನೆ. ಮಂಡಿ ನೋವು ಯಾರಿಗೆ ಯಾವಾಗ ಯಾವ ಸಮಯದಲ್ಲಿ ಬರುತ್ತದೆ ಎಂಬ ಅರಿವು ಇರುವುದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಇದು ಅಜ್ಜಿಯರಿಗೆ ಕಾಡಬಲ್ಲದು ರೋಗ. ಕೆಲವೊಮ್ಮೆ ಸಣ್ಣದಾಗಿ ನೋವು ಶುರುವಾಗುತ್ತೆ, ನಂತರ ದೀರ್ಘಕಾಲ ಅದು ದೊಡ್ಡದಾಗಿ ಬೆಳೆಯುತ್ತಾ ಹಾಗೆ ನಮಗೆ ತುಂಬ ತೊಂದರೆಯನ್ನು ಕೊಡಲು ಶುರು ಮಾಡುತ್ತೆ. ಇದರಿಂದ ನಾವು ಹೇಗೆ ಹೊರಗೆ ಬರಬೇಕು, ಇದರಿಂದ ನಾವು ಹೇಗೆ ಕಾಪಾಡಿಕೊಳ್ಳಬೇಕು ನಮ್ಮ ಪೇನನ್ನು? ನಾವು ಎಷ್ಟು ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀವಿ, ಅದು ಪೇನ್ ಕಲರ್ ತಗೋತಾ ಇದ್ದೀರಿ, ಅದರಿಂದ ನಿಮಗೆ ಸೈಡ್ ಎಫೆಕ್ಟ್, ಅದರಿಂದ ಕಿಡ್ನಿ ಡಿಸೀಸ್ ಬರ್ಬೋದು, ನೀವು ತುಂಬ ದಪ್ಪ ಆಗ್ತಾ ಇರ್ತೀರಿ, ಲಿವರ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಾವು ಮನೆ ಮದ್ದವಾಗಿ ಅದನ್ನು ಸ್ಟಾಪ್ ಮಾಡಿಸಿ ಮನೆ ಮದ್ದವಾಗಿ ನೀವು ಹೇಗೆ ಮಾಡಿಕೊಳ್ಳಬೇಕು ಅಂತ ನಾನು ಹೇಳಿಕೊಡುತ್ತೇನೆ. ಮಂಡಿ ನೋವು ಯಾವಾಗ ಬರುತ್ತೆ ಅಂದರೆ, ಕಾಲಿನ ಮಂಡಿ ಭಾಗದಲ್ಲಿ ಮಾಂಸಖಂಡ ಅಥವಾ ಮೊಳೆ ಕಟ್ಟು ಹಾನಿಯಾದಾಗ ಅಥವಾ ಮೂಳೆ ದುರ್ಬಲಗೊಂಡಿದ್ದರೆ ನಿಮಗೆ ಮಂಡಿ ನೋವು ಕಾಣಿಸ್ಬೋದು. ಮತ್ತು ಮಂಡಿ ನೋವು ಯಾರಿಗೆ ಯಾವಾಗ ಯಾವ ಸಮಯದಲ್ಲಿ ಬರುತ್ತದೆ ಎಂದು ಅರಿವು ಇರುವುದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿಯವರೆಗೂ ಇದು ಕಾಡಬಲ್ಲಂಥ ರೋಗ. ಕೆಲವೊಮ್ಮೆ ಸಣ್ಣದಾಗಿ ನೋವಲು ಶುರು ಮಾಡುತ್ತದೆ, ನಂತರ ದೀರ್ಘಕಾಲ ನೋವಾಗಲು ಶುರುವಾಗುತ್ತೆ. ಅದರಿಂದಾಗಿ ನಮಗೆ ಕುಳಿತುಕೊಳ್ಳಲು ಮತ್ತು ನಿಂತುಕೊಳ್ಳಲು ತುಂಬ ಕಷ್ಟ ಆಗುತ್ತದೆ. ಇದನ್ನು ನಾವು ಮಂಡಿ ನೋವಿನಿಂದ ಹೇಗೆ ಪಾರಾಗಬೇಕು, ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕಂತ ನಾನು ಮನೆ ಔಷಧ ಅನ್ನು ನಿಮಗೆ ಹೇಳಿಕೊಡುತ್ತೇನೆ. ಹಾಗೆ ನೋಡ್ತಾ ಇರಿ. ಮತ್ತು ಮಂಡಿ ನೋವು ಯಾವಾಗ ಬರುತ್ತೆ ಹೇಳೋದು ತುಂಬ ಕಷ್ಟ. ಮಂಡಿ ನೋವು ತುಂಬ ಪ್ರಾಬ್ಲಮ್ ಆದಂಥ ಇದು ವಿಟಮಿನ್ ಡಿ, ಕ್ಯಾಲ್ಸಿಯಮ್ಮು, ಕಬ್ಬಿನಾಂಶ ಕಡಿಮೆ ಆದರಿಂದ ಮಂಡಿ ನೋವು ಸ್ಟಾರ್ಟ್ ಆಗುತ್ತದೆ. ಮತ್ತು ವಯಸ್ಸಾದವರಿಗಲ್ಲಿ ಸಾಮಾನ್ಯವಾಗಿ ಮಾಂಸದ ಹರಿತ ಮೂಳೆಗಳಿಗೆ ಸವೆತದಿಂದ ಮಂಡಿ ನೋವು ಬರುತ್ತೆ. ಇದು ಅತಿ ಹೆಚ್ಚಾಗಿ ಫುಟ್ಬಾಲ್ ಆಡುವವರಿಗೆ ಸಹ ಮಂಡಿ ನೋವಿಗೆ ಕಾರಣವಾಗಬಹುದು ಮತ್ತು ಸ್ವೆಲ್ಲಿಂಗ್ ಬರ್ಬೋದು. ಅತಿಯಾದ ಕೆಲಸಗಳನ್ನು ಮಾಡುವುದರಿಂದ ನಾವು ಕಾಣಬಹುದಾದ ಪ್ರಕಾರ ಮಂಡಿ ನೋವಿಗೆ ಅನೇಕ ರೀತಿ ಕಾರಣಗಳಿವೆ. ಮತ್ತು ಇದಕ್ಕೆ ವಿಟಮಿನ್ ಡಿ, ಕ್ಯಾಲ್ಸಿಯಂ, ಕಬ್ಬಿನಾಂಶ ಕಡಿಮೆ ಆಗುತ್ತಿದ್ದಂತೆ ನಮ್ಮ ದೇಹದಲ್ಲಿ ಮಂಡಿ ನೋವು ಆರಂಭ ಆಗಲು ಸಾಮಾನ್ಯವಾಗಿ ವಿಟಮಿನ್ ಡಿ ಅಂಶ ದೇಹದಲ್ಲಿ ಮೊಳೆಗಳ ರಕ್ಷಣೆ ಮಾಡುತ್ತದೆ. ಮಂಡಿ ನೋವಿಗೆ ಗುರಿಯಾದ ವಿಟಮಿನ್ ಡಿ ಕೊರತೆಯುಳ್ಳ ಅನೇಕ ರೋಗಿಗಳು ತಮ್ಮ ದೇಹದ ಇತರ ಭಾಗಗಳಲ್ಲಿ ನೋವನ್ನು ವರದಿ ಮಾಡಿರುವ ಉದಾಹರಣೆಗಳಿವೆ ಇವೆ. ಮತ್ತು ಮಂಡಿ ನೋವು ತಡೆಗಟ್ಟುವುದು ಹೇಗೆ? ಅದಕ್ಕೆ ಹಲವಾರು ರೀತಿಯ ಕಾಯಿಲೆಗಳೇ ಬಂದ ಮೇಲೆ ಗಾಡುವಕ್ಕಿಂತ ಬರದಂತೆ ನೋಡಿಕೊಳ್ಳುವುದು ಬಹಳ ವಾಸಿ. ಮತ್ತು ಅದಕ್ಕಿಂತ ಉತ್ತಮ ಕೆಲಸ ಇನ್ನೊಂದಿಲ್ಲ. ಆದರೆ ಯಾವುದೇ ಕಾಯಿಲೆ ಬರದಂತೆ ತಡೆಯಲು ಕೆಲಸ ಕಷ್ಟವೇನಲ್ಲ. ಕೇವಲ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲವು ಸಣ್ಣ ಬದಲಾವಣೆಗಳು ಭವಿಷ್ಯದಲ್ಲಿ ನನಗೆ ಉತ್ತಮ ಫಲಗಳನ್ನು ಕೊಡುತ್ತದೆ. ಮತ್ತು ಮಂಡಿ ನೋವು ಒಮ್ಮೆ ಬಂದರೆ ದಿನ ವಾರ ಕಳೆದಂತೆ ನಮ್ಮ ದೇಹದಲ್ಲಿ ಠಿಕಾಣಿ ಕೊಡುತ್ತದೆ.
ಇದು ಅರ್ಥೈಟಿಸ್, ಆಸ್ಟಿಯೋಆರ್ಥೈಟಿಸ್, ಆಸ್ಟಿಯೋಪ್ಯಾರೋಸಿಸ್ ಎಂದು ನಾವು ಕರೆಯುತ್ತೇವೆ. ಇದಕ್ಕೆ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತವೆ. ಇವೆಲ್ಲಗಳ ಮುಕ್ತಿ ಪಡೆಯಬೇಕಾದರೆ ನಾವು ನಮ್ಮ ಮಕ್ಕಳಿಗೆ ಕ್ಯಾಲ್ಸಿಯಂ ಭರಿತವಾದ ಕಾಯಿಲೆಗಳನ್ನು ಪಡೆಯಬೇಕಾದರೆ ಮಗುವಿನಿಂದಾಗಲಿ ಕ್ಯಾಲ್ಸಿಯಂ ಮುಕ್ತ ಆಹಾರಗಳನ್ನು ಸೇವಿಸುವುದರಿಂದ ಮುಂದೆ ನಮ್ಮ ಮಕ್ಕಳಿಗೆ ಮಂಡಿ ನೋವು ಬರಲು ಆಗೋದಿಲ್ಲ. ಇದಕ್ಕೆ ಪರಿಹಾರವೇನೆಂದರೆ, ಒಂದು ವೇಳೆ ನೀವು ಕಾಲಿಗೆ ಸಣ್ಣ ಗಾಯ ಮಾಡಿಕೊಂಡಿದ್ದರೆ ನಿಮ್ಮ ಮನೆಯ ಮದ್ದುಗಳಿಂದಲೇ ನಾವು ಮಾತ್ರೆಗಳು ಇಲ್ಲದೆ ಬಗೆಹರಿಸಿಕೊಳ್ಳಬಹುದು. ಮಂಡಿ ನೋವಿಗೆ ಸಹಕಾರಿಯಾದ ಕೆಲವು ಮನೆ ಮದ್ದುಗಳು ಇವೆ. ಅವು ಏನೆಂದರೆ, ಫಸ್ಟ್ ಒನ್ ಕೋಲ್ಡ್ ಟ್ರೀಟ್ಮೆಂಟ್. ಕೋಲ್ಡ್ ಟ್ರೀಟ್ಮೆಂಟ್ ಅಂದರೆ ಇದು ಸಾಮಾನ್ಯವಾಗಿ ಆಟಗಾರರು ಬಿದ್ದು ನೋವು ಮಾಡಿಕೊಂಡಿದ್ದಾಗ ನೋವಿರುವ ಜಾಗಕ್ಕೆ ಐಸ್ ಇಟ್ಟು ನೋವನ್ನು ಶಮನ ಮಾಡಲು ಸಹಜವಾದ ಮಾಡುವ ಪ್ರಕ್ರಿಯೆ ಇದು. ನೋವು ಉಂಟಾದ ಮೊದಲು 48 ಗಂಟೆಗಳಲ್ಲಿ ಈ ರೀತಿಯ ಕೋಲ್ಡ್ ಟ್ರೀಟ್ಮೆಂಟ್ ನಾವು ಮಾಡಿದಾಗ ನೋವಿನ ಭಾಗದ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತದೆ ಮತ್ತು ಪೇನ್ ಕಡಿಮೆ ಆಗುತ್ತದೆ. ಸೆಕೆಂಡ್ ಒನ್, ನೋವಿಗೆ ಬಿಸಿ ಶಾಖ ಕೊಡುವುದರಿಂದ ನಮ್ಮ ಮಂಡಿ ನೋವನ್ನು ತಡೆಗಟ್ಟಬಹುದು. ಇದು ಸಾಮಾನ್ಯವಾಗಿ ಹಳೆಯ ನೋವು ಮತ್ತೆ ಮರುಕಳಿಸಿದಾಗ ಅಥವಾ ಅತಿಯಾದ ಕೆಲಸ ಮಾಡಿದಾಗ ಉಂಟಾಗುವ ನೋವಿಗೆ ಶೀಘ್ರ ಶಮನಕ್ಕಾಗಿ ಮಾಡುವ ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಬಿಸಿ ಮಾಡಿ ನಮ್ಮ ಫೇನಿಗೆ ಹಚ್ಚಬೇಕು. ಅವು ಯಾವ ಮೆಡಿಸಿನ್ ಅಂದರೆ ಎಳ್ಳು ಎಣ್ಣೆ ನಮಗೆ ಎಲ್ಲ ಕಡೆಯಲ್ಲೇ ಸಿಗುವಂಥ, ಅಥವಾ ಸಾಸಿವೆ ಎಣ್ಣೆ. ಇದು ಎರಡರಲ್ಲಿ ಯಾವುದಾದ್ರು ಒಂದು ತೊಳಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಗ ಕಾಯಿಸಿಕೊಂಡು ಅದರಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ನಿಮ್ಮ ಎಲ್ಲಿ ನೋವು ಇರುತ್ತೆ ಅಲ್ವಾ, ಎಲ್ಲಿ ಪೇನ್ ಇರುತ್ತೆ ಅಲ್ಲಿ ಅಪ್ಲೈ ಮಾಡಿದರೆ ಅದು ಮಂಡಿ ನೋವನ್ನು ಕಡಿಮೆ ಮಾಡುತ್ತದೆ. ಥರ್ಡ್ ಒನ್ ಬಂದು ನೈಸರ್ಗಿಕ ನೋವು ನಿವಾರಕ ಉಪಯೋಗಗಳು ಏನೆಂದರೆ, ನಮ್ಮ ದುಕಾನದಲ್ಲಿ, ಅಂಗಡಿಯಲ್ಲಿ, ಮನೆಯಲ್ಲಿ ಸಿಗುವಂಥ ವಸ್ತು ಆದ ಕೆಲವೊಮ್ಮೆ ನಮ್ಮ ಅಂಗಡಿಗೆ ಮನೆಯ ವಸ್ತುಗಳು ನಮಗೆ ಆರೋಗ್ಯದ ದೃಷ್ಟಿಯಿಂದ ಮಾತ್ರಿಕ ರೀತಿಯಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡುತ್ತವೆ. ಅದರಲ್ಲಿ ಕೆಲವೊಂದು ವಸ್ತುಗಳು ನಮ್ಮ ದೇಹದ ದೀರ್ಘಕಾಲದ ನೋವುಗಳನ್ನು ಸಹ ಗುಣಪಡಿಸುತ್ತವೆ. ಅಧಿಕ ಕ್ಯಾಲ್ಸಿಯಂ ಹೊಂದಿರುವ ಬೀಜಗಳು ದೇಹದ ಮೂಳೆಗಳ ಆರೋಗ್ಯಕ್ಕೆ ಬಹಳ ಸಹಕಾರಿ ಆಗಿರುತ್ತವೆ. ಅವು ಯಾವುವೆಂದರೆ ಎಳ್ಳು, ಅಗಸೆ ಬೀಜಗಳು, ವಾಲ್ನಟ್ಗಳು, ಜೊತೆಗೆ ಆಮ್ಲ ಸಹ ಮೂಳೆ ಮತ್ತು ಕೀಲುಗಳ ಆರೋಗ್ಯಕ್ಕೆ ಸಹಕಾರಿಯಾಗಿರುತ್ತದೆ. ನೀವು ಇನ್ನು ಮುಂದುವರೆದು ಬೇಕಾದರೆ ಗಿಲೋ ಜಾತಿಯ ಕಾಂಡಗಳು ಜಿಗಿಯಬಹುದು. ಗಿಲೋ ಜಾತಿಯ ಕಾಂಡಗಳು ಇವು ಮಾರ್ಕೆಟಲ್ಲಿ ಸಿಗುತ್ತದೆ. ಇದನ್ನು ಏನು ಮಾಡಬೇಕಂದ್ರೆ ತಗೊಂಡು ಮನೆಯಲ್ಲಿ ಬಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ಉಗುರು ಬೆಚ್ಚನ ನೀರಿನಲ್ಲಿ ಹಾಕಿ ಪ್ರತಿದಿನ ಬೆಳಗ್ಗೆ ಎದ್ದು ಅದನ್ನು ಸೇವಿಸಬಹುದು. ಅದರಿಂದ ನಮ್ಮ ಮಂಡಿ ನೋವನ್ನು ನಿವಾರಣೆ ಮಾಡಲು ತುಂಬ ಅನುಕೂಲವಾಗುತ್ತದೆ. ಫೋರ್ತ್ ಒನ್ ಬಂದು ಓಮದ ಕಾಳಿನ ಪೇಸ್ಟ್. ಓಮದ ಕಾಳು ನಮ್ಮ ಮಾರ್ಕೆಟ್ಗಳಲ್ಲಿ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತದೆ. ನೀವು ಕೇಳಿಯಲ್ಲಿ ಓಮದ ಕಾಳು ಅಂತ ಅದು ನಿಮಗೆ ಕೊಡ್ತಾರೆ. ಅದಕ್ಕೆ ಓಂ ಕಾಳು ಅಂತ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ಅಂದರೆ ಓಮದ ಕಾಳು ಅಂತ ನಾವು ಕರಿತೀವಿ. ಸ್ವಲ್ಪ ಓಮದ ಕಾಳುಗಳನ್ನು ನೀರಿನೊಂದಿಗೆ ಬೆರೆಸಿ ಕಲ್ಲಿನಲ್ಲಿ ಚೆನ್ನಾಗಿ ಅರಿಬೇಕು. ಅದು ಅರದಾದ್ಮೇಲೆ ಪೇಸ್ಟ್ ಆಗುತ್ತೆ. ಪೇಸ್ಟ್ ಮಾಡಿ ಈ ಮಿಶ್ರಣವನ್ನು ನೋವಿನ ಮಂಡಿಗಳ ಮೇಲೆ ಹಚ್ಚಿದರೆ ಶೀಘ್ರವಾಗಿ ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ 1 ರಿಂದ 2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದಲ್ಲಿ ಬೆರೆಸಬೇಕು. ಅದನ್ನು ರಾತ್ರಿ ಸೇವಿಸಿದರೆ ಮಂಡಿ ನೋವು ಮತ್ತು ಸ್ವೆಲ್ಲಿಂಗು ಇದು ಕಡಿಮೆ ಆಗಲು ಅನುಕೂಲವಾಗುತ್ತದೆ. ಇಲ್ಲಿ 2 ಸ್ಟೆಪ್ ಅನ್ನು ಹೇಳಿದ್ದೇನೆ. ಒಂದು ಓಂ ಕಾಳಲ್ಲಿ ಮಾಡಬಹುದು, ಇಲ್ಲಾಂದ್ರೆ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ 2 ರಾತ್ರಿ ಸೇವಿಸೋದ್ರಿಂದ ನಮ್ಮ ಮಂಡಿ ನೋವು ಕಡಿಮೆ ಆಗಲು ಅನುಕೂಲವಾಗುತ್ತದೆ. ಫಿಫ್ತ್ ಬಂದು ಶುಂಠಿ ಎಲ್ಲ ಕಿರಾಣಿ ಅಂಗಡಿಯಲ್ಲಿ ಸಿಗುವಂತ ವಸ್ತು ಆಗಿದ್ದು, ಈ ಶುಂಠಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳಿದ್ದು ನೋವನ್ನು ಶಮನ ಮಾಡುವ ಶಕ್ತಿಯನ್ನು ಹೊಂದಿದೆ. ಶುಂಠಿ ಎಣ್ಣೆ, ಶುಂಠಿಯಲ್ಲಿ ಮಾಡಿದ ಟೀ ಮತ್ತು ಬಿಸಿಯಾದ ಹಾಲಿನೊಂದಿಗೆ ಶುಂಠಿಯನ್ನು ಉಪಯೋಗ ಮಾಡಿದರೆ ಇದರಿಂದಾಗಿ ನಮ್ಮ ಫೇನು ಮಂಡಿ ನೋವು ಕಡಿಮೆ ಆಗಲು ಅನುಕೂಲವಾಗುತ್ತದೆ. 6th ಒನ್, ಮಂಡಿ ನೋವು ಕಡಿಮೆ ಮಾಡುವ ಮ್ಯಾಜಿಕ್ ಜ್ಯೂಸ್. ಇದು ಏನಂದರೆ, ನಾವು ದಿನನಿತ್ಯ ಪೂಜೆ ಮಾಡುವ ತುಳಸಿ ಎಲೆ
ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಇದು ತುಳಸಿ ಗಿಡ ಬಹಳ ಅಂತ ಪವಿತ್ರವಾದ ಔಷಧ ಇದು. ಇದರಿಂದ ನಮ್ಮ ದೇಹದ ಜಾಯಿಂಟ್ ಪೇನನ್ನು ರಿಲೀಫ್ ಮಾಡಲು ಬಹಳ ಅನುಕೂಲವಾದ ತುಳಸಿ ಗಿಡವಾಗಿದ್ದು, ನೀವು ಪ್ರತಿನಿತ್ಯ ಇದನ್ನು ಸೇವಿಸುವುದರಿಂದ ನಿಮಗೆ ಮಂಡಿ ನೋವು ಅದು ಅತಿ ಬೇಗನೆ ಕಡಿಮೆ ಆಗುತ್ತದೆ. ಇದು ಹೇಗೆಂದರೆ, ನಾವು ಪ್ರತಿನಿತ್ಯ ಪೂಜಿಸುವ ತುಳಸಿ ಗಿಡಗಳು ಸಹ ಮನುಷ್ಯನ ದೇಹದ ನೋವುಗಳಿಗೆ ಒಳ್ಳೆಯ ಔಷಧಿ ಎಂದು ಸಾಬೀತವಾಗಿದೆ. ತುಳಸಿ ಎಲೆಯಲ್ಲಿ ಆಂಟಿ ರೊಮ್ಯಾಟಿಕ್ ಗುಣಲಕ್ಷಣಗಳಿದ್ದು, ಕೀಲುಗಳಿಗೆ ಗಳಂಥ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದ್ದು ಸಹಕಾರಿಯಾಗುತ್ತದೆ. ಜೊತೆಗೆ ಇದರಲ್ಲಿ ಆಂಟಿ ಸ್ಪಾಸ್ಮೋಟಿಕ್ ಗುಣಲಕ್ಷಣಗಳಿದ್ದು, ಇದು ಮನುಷ್ಯನ ದೇಹದ ಮಾಂಸಖಂಡಗಳ ಸೆಳೆತಗಳಿಗೆ ಔಷಧಿ ಆಗುತ್ತದೆ. ಆದ್ದರಿಂದ ತುಳಸಿಯನ್ನು ಆರ್ಥ್ರೈಟಿಸ್, ಕೀಲು ನೋವು ತರಹದ ಕಾಯಿಲೆಗಳಿಗೆ ದೇಹದ ಹೊರಭಾಗದಿಂದ ತುಳಸಿ ರಸದ ಮೂಲಕ ಉಪಶಮನ ನೀಡಬಹುದು ಎಂದು ನಾವು ಹೇಳಿಕೊಡುತ್ತೇವೆ. ಏಕೆಂದರೆ ತುಳಸಿ ಗಿಡ ಅಷ್ಟು ಪವಿತ್ರವಾದ ಗಿಡವಾಗಿದ್ದು, ಇದನ್ನು ನೀವು ಮತ್ತು ಪ್ರತಿನಿತ್ಯ ನಾವು ಸ್ವಲ್ಪ ಉಗುರು ಬೆಚ್ಚಗ ನೀರಿನಲ್ಲಿ ಅದನ್ನು ಡೈಲಿ ಹಾಕಿ ಎರಡು ಎಲೆಯನ್ನು ಹಾಕಿ ನಾವು ಕುಡಿಯುವುದರಿಂದ ನಮಗೆ ಜಾಯಿಂಟ್ ಪೇನ್ ಆದಷ್ಟು ಬೇಗ ಕಡಿಮೆ ಆಗಲು ಅನುಕೂಲವಾಗುತ್ತದೆ. ತಪ್ಪದೆ ಪ್ರತಿದಿನ ಇದನ್ನು ನಾ ಹೇಳಿದ ಪ್ರಕಾರವನ್ನು ಮಾಡಿ ನಿಮ್ಮ ಜಾಯಿಂಟ್ ಪೇನಿಗೆ ಬರುವುದ ಹಾಗೆ ತಡೆಗಟ್ಟಿ. ಹೇಗೆಂದರೆ, ಸರಿಯಾದ ಶೂಗಳನ್ನು ಸದಾ ಧರಿಸಿಕೊಳ್ಳಿ ಮತ್ತು ಹೈ ಹೀಲ್ ಚಪ್ಪಲಿಗಳನ್ನು ತುಂಬ ಹೊತ್ತು ಧರಿಸಬೇಡಿ. ಹೀಲ್ ಹೈಟ್ ಇರುತ್ತಲ್ವ, ಅದನ್ನು ತುಂಬ ಹೊತ್ತು ಹಾಕಿಕೊಳ್ಳಬೇಡಿ. ಮತ್ತು ನಿಮ್ಮ ದೇಹಕ್ಕೆ ಶ್ರಮನ ಕೊಡುವಂಥ ಹೆಚ್ಚು ಕೆಲಸಗಳನ್ನು ಒಮ್ಮೆಲೆ ಮಾಡಬೇಡಿ. ನೀವು ಎಷ್ಟು ಕೆಲಸವನ್ನು ಏನು ಮಾಡ್ತೀರಲ್ವ, ಒಮ್ಮೆ ಅದನ್ನು ಮಾಡಬೇಡಿ. ಸ್ವಲ್ಪ ಹೊತ್ತು ಮಾಡ್ತಾ ಹೋದರೆ ಅದು ನಿಮಗೆ ಜಾಯಿಂಟ್ ಪೇನಲ್ಲಿ ಬರಲು ಸಾಧ್ಯವಿಲ್ಲ. ಮತ್ತು ಸದಾ ಉತ್ಸವಭರಿತರಾಗಿರಿ. ಜಡ ಜೀವನ ಶೈಲಿ ಮಾರು ಹೋಗಬೇಡಿ. ಜಡ ಸ್ಮೋಕಿಂಗು, ಡ್ರಿಂಕಿಂಗು ಇವೆಲ್ಲ ಸ್ವಲ್ಪ ನಿಮ್ಮ ಅವಾಯ್ಡ್ ಮಾಡೋದು ಭಾಳ ಉತ್ತಮ ಆಗುತ್ತೆ ಅನಿಸುತ್ತೆ. ಮತ್ತು ನಿಮ್ಮ ದೇಹದ ತೂಕದ ಬಗ್ಗೆ ಆದಷ್ಟು ಗಮನ ಕೊಡಿ. ಏಕೆಂದರೆ ಬೊಜ್ಜು ನಿಮ್ಮ ದೇಹದ ಮೂಳೆಗಳಿಗೆ ಮತ್ತು ಕೀಲುಗಳಿಗೆ ಮೇಲೆ ಹೆಚ್ಚುವರಿ ಒತ್ತಡ ಹಾಕುವುದರಿಂದ ಜಾಯಿಂಟ್ ಬರಲು ಸಾಧ್ಯವಾಗುತ್ತದೆ, ಜಾಯಿಂಟ್ ಪೇನ್. ಅದರಿಂದಾಗಿ ನೀವು ವೇಟನ್ನು ನಿಮ್ಮ ಪ್ರಕಾರ ಅದನ್ನು ಇಡಲು ಅನುಕೂಲ ಮಾಡಿಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಒಂದು, ಇದು ಲಾಸ್ಟು. ಯಾವುದಂದರೆ, ನೀವು ನಡೆಯುವಾಗ, ಕುಳಿತುಕೊಂಡಾಗ, ಕೆಲಸ ಮಾಡುವಾಗ ಮತ್ತು ಡ್ರೈವಿಂಗ್ ಮಾಡುವಾಗ ನಿಮ್ಮ ದೇಹದ ಸ್ಥಿತಿ ಬಗ್ಗೆ ಆದಷ್ಟು ಪರಿಶೀಲಿಸಿ. ತುಂಬ ಹೊತ್ತು ಕುಳಿತುಕೊಳ್ಳಬೇಡಿ. ಮಧ್ಯದಲ್ಲಿ ಆಗಾಗ ಕೈಕಾಲುಗಳನ್ನು ನೀವು ಮೂವ್ಮೆಂಟ್ ಮಾಡ್ತಾ ಇರಬೇಕು. ಮತ್ತು ನಡೆಯುವುದು, ಮೆಟ್ಟಿಲು ಹತ್ತು ಇಳಿಯುವುದನ್ನು ಮಾಡಿ. ಅಧಿಕ ಭಾರ ಎತ್ತುವ ಕೆಲಸವನ್ನು ಮಾಡಬೇಡಿ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಧಿಕವಾಗಿರುವ ಆಹಾರವನ್ನು ಆದಷ್ಟು ಜಾಸ್ತಿಯನ್ನು ತಿನ್ನಲು ರೂಢಿ ಮಾಡಿಕೊಳ್ಳಿ. ಧೂಮಪಾನದಿಂದ ದೂರವಿರಿ. ಸದಾ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಿ ಒತ್ತಡವನ್ನು ದೂರ ಇಡಿ. ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ನಿಮಗೂ ಯಾವತ್ತೂ ಮಂಡಿ ನೋವು ಬರಲು ಸಾಧ್ಯ ಆಗುವುದಿಲ್ಲ. ಇದನ್ನು ನೀವು ಪ್ರತಿನಿತ್ಯ 8 ಸ್ಟೆಪ್ಗಳನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಖರ್ಚು ಇಲ್ಲದೆ ಇದನ್ನು ತಪ್ಪದೆ ಮಾಡಿ ನಿಮ್ಮ ಜಾಯಿಂಟ್ ಪೇನನ್ನು ನಿವಾರಣೆ ಮಾಡಿಕೊಳ್ಳಿ. ನಿಮ್ಮ ಮಂಡಿ ನೋವಿಗೆ ಇದೇ ಮದ್ದಾಗಿರುತ್ತೆ. ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ನಾನು ಟಾಪಿಕನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.